दृष्ट विदोषोत्सुक महाज्ञानैकतान प्रभा सर्वप्राभव शक्ति भोग बल सत्सारात्म दिव्याकृतिम सृष्टिस्थान नित्य निर्णयोदय ज्ञान प्रकाशावृति ध्वांता मोक्ष विमोक्षदम हरिमजम ನಿತ್ಯಂ ಸದೋಪಾಸ್ಮಹೇ. ಈಗ ವಾಯುದೇವರನ್ನ ಜ್ಯೇಷ್ಠ ಶ್ರೇಷ್ಠ ಅಂತ ಉಪದೇವ ಯಾರು ಆರಾಧನೆ ಮಾಡ್ತಾರೋ ಅವ್ರು ಏನಾಗ್ತಾರೆ? ಶ್ರೇಷ್ಠರಾಗ್ತಾರೆ. ಬಹಳ ಮುಖ್ಯ, ಶ್ರೇಷ್ಠರಾಗ್ತಾರೆ. ಸಂಪತ್ ವೇತ್ತೋತ್ಸು ಮತ್ತೆ ಪರ್ವ ಎಲ್ಲರೂ ದೇವರಲ್ಲಿ ತಿಳ್ಕೊಟ್ಟು ಅದೆಲ್ಲ ಇವರು ಬರ್ಲಿಕ್ಕೆ ಶುರುವಾಗುತ್ತೆ. ಜ್ಯೇಷ್ಠ ಶ್ರೇಷ್ಠೋ ವಶಿಷ್ಠಶ್ಚ ಸಂಪದಾಯತನಂ ತಥಾ ವಾಯುರೇವ ಮಹಾಂತಸ್ಯ ಪ್ರಸಾದಾದ್ ಅಗ್ನಿರೇವ. ಮುಖ್ಯವಾಗಿ ಜ್ಯೇಷ್ಠ ಶ್ರೇಷ್ಠ ಏನೇನು ಪದ ಉಪಯೋಗಿಸ್ತಾರೆ ಅದು ವಾಯುದೇವರಿಗೆ ಹೇಳೋದು. ಆಮೇಲೆ ಅಜ್ಞಾದಿ ದೇವತೆಗಳಿಗೆ ಸ್ವಲ್ಪ ಲಿಮಿಟ್ ಕಡಿಮೆ ಮಾಡಿ ಹೇಳೋದು. ಉಪಚಾರ ಬಡಿಸ್ತಾ ಚಿಕ್ಕ ಹುಡುಗರು ಗೊತ್ತಿರ್ತಾರೆ, ತಕ್ಷಣ ಏನ್ ಮಾಡ್ತಾರೆ? ಬಡಿಸ್ಬೇಕಾದ್ರೆ ಅದನ್ನ ಕಡಿಮೆ ಮಾಡ್ತಾರೆ, ಹಾಕೋದು. ಆ ತರ ದೊಡ್ಡವ್ರು ಗೊತ್ತಿರ್ತಾರೆ, ತಕ್ಷಣ ದೊಡ್ಡದು ಮಾಡ್ತಾರೆ. ಆ ತರ ಕೊಡ್ಬೇಕಾದ್ರೆ ಅದು ಸಂತಾನ ತಾರತಮ್ಯ ಕ್ರಮದಲ್ಲೇ ಮಾಡ್ಬೇಕಲ್ಲ. ಉಪಚಾರತೋ ವಶಿಷ್ಠಸ್ಯ ಪ್ರತಿಷ್ಠೈ ವಂಶ ಗರ್ಭಿಸ್ತತಃ. ಆಮೇಲೆ ಸಂಪದಿಂದ್ರ ತಥೈವೋಕ್ತೋ ರುದ್ರ ಆಯತನಂ ತಥಾ ಇತಿ ಪ್ರಭಾವ. ಪ್ರಭಾವ ಅಂತ ಗ್ರಂಥದ ಹೆಸರು. ಇತಿ ಪ್ರಭಾವೇ. ಇಲ್ಲಿ ಯಾರ್ಯಾರು ಏನು ಎಂಬುದನ್ನು ನಾನು ಹೇಳಿದ್ದೆ ಪದಗಳ ಹೆಸರು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು ಅಂತ ಅರ್ಥ. ಸರ್ವೇಂದ್ರಿಯಾಣಾಂ ವ್ಯಾಪಾರಾನ್ ಪ್ರಾಣ ಏವ ಕರೋತ್ಯಯಂ. ಇಂದ್ರಿಯಸ್ಥಃ ಪೃಥಕ್ ಚಾಸೌ ಶಕ್ತೋಪಿ ಸ್ವಯಮೇವತು. ಸಾಮಾನ್ಯವಾಗಿ ಇವತ್ತು ವಾಯುದೇವರು ಬಿದ್ದು ಬಿಟ್ರೆ ಎಲ್ಲ ಕೆಲಸ ಮಾಡಕ್ಕೂ ಬರುತ್ತೆ. ವಾಯುದೇವರು ಬೇರೆ ಸಹಾಯ ಬೇಕಿಲ್ಲ. ಆದ್ರೂ ಕೂಡ ಆ ಇಂದ್ರಿಯಗಳಲ್ಲಿ ನಿಂತು ಕೆಲಸ ಮಾಡಿಸ್ತಾರೆ. ದೇವರಿಗೆ ಯಾರೂ ಬೇಕಿಲ್ಲ, ಅವ್ರಿಗೆ ಚಾನ್ಸ್ ಕೊಡ್ತಾರೆ. ಇವರಿಗೆ ಕೆಳದವರು ಬೇಕಿಲ್ಲ, ಮೇಲಿನವರು ಬೇಕು. ದೇವರಿಗೆ ಮೇಲಿನವರು ಅಂತ ಇಲ್ಲ, ಗೊತ್ತಾಯ್ತಾ? ಕೆಳದವರು ಇರ್ತಾರೆ, ಆದ್ರೆ ವಾಯುದೇವರು ತಾವೇ ಮಾಡಕ್ ಶಕ್ತಿ ಇದೆ. ಅರ್ಥ ಆಯ್ತಾ? ಬರೀ ಪ್ರಾಣದೇವರು ಇದ್ರೆ ಎಲ್ಲ ಕೆಲಸ ಮಾಡಬಹುದು. ಆದ್ರೆ ಇವರಿಗೆ ಅವಕಾಶ ತಪ್ಪಿ ಹೋಗುತ್ತೆ ಅಂತ ಏನ್ ಮಾಡ್ತಾರ ಅವರು? ಇವತ್ತು ಎಷ್ಟೊತ್ತು ಕೆಲಸ ಆಗ್ಬೇಕು, ಕೆಲಸ ಕೇಸ್ ವರ್ಕರ್ ಬಂದಿಲ್ಲ, ಬಿಟ್ಬಿಡಿ, ನಾಳೆ ಬನ್ನಿ, ಆನ್ ಲೀವ್ ಏನೋ ಆಗಿದೆ, ಬರ್ತಾ ಇಲ್ಲ, ಇವತ್ತು ಮಾಡೋದಿಲ್ಲ. ಯಾಕಂದ್ರೆ ತಾನು ಮಾಡಕ್ ಬರುತ್ತೆ, ಎಲ್ಲ ಕೀ ಬರುತ್ತೆ ಇರುತ್ತೆ. ಇಲ್ಲ, ಅವ್ರ ಕೆಲಸ ಅವ್ರು ಮಾಡ್ಬೇಕು, ಸ್ವಧರ್ಮ ಅವ್ರು ಮಾಡ್ಬೇಕು. ಅದಕ್ಕೆ ದೇವ ಅವಕಾಶ ಕೊಡ್ತಾರೆ ಹೊರತು ವಾಯುದೇವರು ಡಿಪೆಂಡೆನ್ಸಿ ತಿಳ್ಕೊಳ್ಬಾರ್ದು. ಅದಕ್ಕೆ ಇಂದ್ರಿಯಗಳಿಗೆ ಪ್ರಾಣ ಅಂತ ಕರೀತಾರೆ. ಪ್ರಾಣ ಏಕವಚನ ಉಪಯೋಗಿಸಿದರೆ ವಾಯುದೇವರು, ಬಹುವಚನ ಉಪಯೋಗಿಸಿ ಇಂದ್ರಿಯಗಳು ಅಂತ ಅರ್ಥ. ಡಿಕ್ಷನರಿ ಪ್ರಕಾರ ಕೂಡ ಪ್ರಾಣ ಅಂತ ಇಂದ್ರಿಯ ಅಂತ ಅರ್ಥ ಇದೆ, ಗೊತ್ತಾಯ್ತಾ? ಮತ್ ಯಾಕೆ ಅಂತಾರೆ ಅಂದ್ರೆ ಪ್ರಾಣದೇವರಲ್ಲಿ ಕೆಲಸ ಮಾಡೋದಿಲ್ಲ ಅಂತಾರಲ್ಲ, ಅದಕ್ಕೋಸ್ಕರ ಇಂದ್ರಿಯ ಅಂತ ಕರೆಯೋದು. ಇಂದ್ರಿಯಗಳು ಪ್ರಾಣ ಅಂತ ಯಾತಕ್ಕೆ ಕರೀತಾರೆ ಅಂದ್ರೆ ವಿತೌಟ್ ಪ್ರಾಣ ವರ್ಕ್ ಮಾಡೋದಿಲ್ಲ. ಎಲೆಕ್ಟ್ರಿಕಲ್ ಥಿಂಗ್ ಅಂದ್ರೆ ಕರೆಂಟ್ ಕೆಲಸ ಮಾಡೋದಿಲ್ಲ ಅಂತ ಅರ್ಥ. ಉಪಚಾರತೋ ವಶಿಷ್ಠಸ್ಯ ಸರ್ವೇಂದ್ರಿಯಾಣ ವ್ಯಾಪಾರಾನ್ ಪ್ರಾಣೇವ ಕರೋತ್ಯಯಂ. ಆದ್ರೆ ಒಳ ನಿಂತು ಮಾಡಿಸೋದು ಅವರೇ, ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ. ಕಣ್ಣು ಹೋಯ್ತು ಕಿವಿ ಹೋಯ್ತು ಅಲ್ಲ, ಕಣ್ಣಲ್ಲಿ ಪ್ರಾಣದೇವರು ಹೋಗಿದ್ದಕ್ಕೆ ಹೋಯ್ತು ಅಂತ ಅರ್ಥ. ಮುಖ್ಯವಾಗಿ ಅವರಿದ್ದಾರೆ. ತಥಾ ಇತಿ ಪ್ರಭಾವೇ ಸರ್ವೇಂದ್ರಿಯ ವ್ಯಾಪಾರಾನ್ ಪ್ರಾಣೇವ ಕರೋತ್ಯಯಂ ಇಂದ್ರಿಯಸ್ಥಃ ಪೃಥಕ್ ಎಲ್ಲಾಯ್ತು ಚಾಸೌ ಶಕ್ತೋಪಿ ಸ್ವಯಮೇವತು. ಇಂದ್ರಿಯಸ್ಥಃ ಪೃಥಕ್ ಚಾಸೌ ಶಕ್ತೋಪಿ ಸ್ವಯಮೇವತು. ತಾವೇ ಇದ್ರು ಹಾಗೆ ಮಾಡದೇನೆ ಅವ್ರಿಗೆ ಅವಕಾಶ ಕೊಟ್ಟಿರ್ತಾರೆ. ಬಹಳ ಅಪೂರ್ವ ಒಂದು ವಿಷಯ ಹೇಳ್ತಾರೆ, ಇದೆ ನೆನ್ಪಿಟ್ಕೊಳ್ಳಿ. ಇಲ್ಲಿ ಷಣ್ಮಾಸಾತ್ ಅವ್ರು ಹೇಳೋದೆಲ್ಲ ಹಾಗೆ. ಇನ್ನೊಂದು ವಿಶೇಷದಲ್ಲಿ ವಿಶೇಷ. ಷಣ್ಮಾಸಾತ್ ಪೂರ್ವಬಾಲಾನಾಂ ಕೇವಲ ಪ್ರಾಣತೋ ಭವೇತ್ ವ್ಯಾಪಾರ್ಯಂ. ಗೊತ್ತಾಯ್ತಾ? ಮನಸಾ ಸರ್ವಂ ಮತಃ ಪಶ್ಚಾತ್ ಅಸಂಸ್ಕೃತಿ ತುರಿಯಾಯಾಮ್ ಅವಸ್ಥಾಯಾಮ್ ಪ್ರಾಣಾದೇವ ವಿಬೋಧನಂ. ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಇದು ಭಾರಿ ಹೊಸ ವಿಷಯ. ಹುಟ್ಟಿದ ಮಗು 6 ತಿಂಗಳವರೆಗೂ ಕೂಡ ಎಲ್ಲಾ ಕೆಲಸ ಪ್ರಾಣದೇವರೇ ಮಾಡೋದು. ಅದಕ್ಕೇನೆ ಮಕ್ಕಳಿಗೆ ಗುರುತು ಸಿಗೋದಿಲ್ಲ. ಯಾರು ಫಂಕ್ಷನ್ ಮಾಡ್ತಾ ಇಲ್ಲ ಇನ್ನು ಕೂಡ, ಗೊತ್ತಾಯ್ತಿಲ್ಲ. ಪ್ರಾಣದ ಎಲ್ಲ ಕೆಲಸ ಮಾಡೋದು ಅವರೇನೆ. ಆಮೇಲೆ ಶುರುವಾಗುತ್ತೆ ಗುರ್ತಿಡಿದಕ್ಕೆ. ಆ ಇಂದ್ರಿಯ ಜೊತೆಗಳು ಬರ್ತಾರಲ್ಲ, ಗೊತ್ತಾಯ್ತಾ? ಆ ರೀತಿ ಪ್ರಧಾನ ಅವರು. ಇದು ಸೈನ್ಸ್, ಇದು ಅರ್ಥ ಆಯ್ತಾ? ಅಲ್ಲಿವರೆಗೂ ಕೂಡ ಯಾತಕ್ಕೆ ಮಕ್ಕಳು ಗುರುತಿಡಿಯೋದಿಲ್ಲ ಅಂತ ಕೇಳಿ ಆಮೇಲೆ ಇಲ್ಲಿ ಹೋಗೋದು ಮಾಡೋದಿಲ್ಲ. ಇಲ್ಲೇ ಯಾರು ಎತ್ಕೊಂಡ್ರು ಹೋಗೋದೆಲ್ಲ ಮಾಡ್ತಾ ಇರ್ತಾರೆ. 6 ತಿಂಗಳವರೆಗೂ ಕೂಡ ಎಲ್ಲಾ ಇಂದ್ರಿಯಗಳ ಪ್ರವೃತ್ತಿ ಕೂಡ ವಾಯುದೇವರು ಸಾಕ್ಷಾತ್ತಾಗಿ ಮಾಡ್ತಾರ. ಇಲ್ಲಿ ಅವ್ರನ್ನ ನಿಂತು ಮಾಡಿಸ್ತಾರೆ. ಇಷ್ಟು ವ್ಯತ್ಯಾಸ ಇದೆ. ತುರಿಯಾಯ ಅವಸ್ಥಾಯ ಪ್ರಾಣದೇವ ವಿಬೋಧನಂ. ಕೊನೆಯ ಅವಸ್ಥೆಯಲ್ಲಿ ಪ್ರಾಣದೇವರಿಂದನೇ ಎಚ್ಚರ ಬರೋದು ಕೂಡ. ತಥಾಪಿ ಸಂಸ್ಕೃತಿ ತತ್ರ ಪ್ರಾಣಭಶ್ಯತೆಯ ಭವೇತ್. ಅದರಿಂದ ಯಾವಾಗ ಕೂಡ ನಾವೇನ್ ಮಾಡ್ಬೇಕು? ಪ್ರತಿಯೊಂದು ಇಂದ್ರಿಯದಲ್ಲೂ ಪ್ರಾಣದೇವ. ನಮ್ಮಲ್ಲೂ ಹಾಗೇನೆ. ಈ ಸೈನ್ಸ್ ಒಪ್ಪುತ್ತದನ. ಈ ಕಣ್ಣು ಇನ್ನೊಬ್ರಿಗೆ ಹಾಕಿ ಬರುತ್ತೆ ಅಂತ ಕೇಳಿದ್ರೆ ಇವನು ಸತ್ತೋದ, ಇವನ್ ಬಾಡಿ ಇವನಿಲ್ಲ, ದೇವತೆಗಳನ್ನ ಬಿಟ್ಟಿಲ್ಲ. ಹ್ಯಾಕ್ ಗೊತ್ತಾ? ಒಲೆಯಿಂದ ಕೆಳಗೆ ಇಡಿಸಿದ್ದೀರಿ, ಇನ್ನು ಬಿಸಿ ಹೋಗಿಲ್ಲ, ತಕ್ಷಣ ಹೋಗೋದಿಲ್ಲ. ಅದು 3 ತಾಸವರೆಗೂ ಅಲೋಡು.
3 ತಾಸೊಳಗೆ ತಿನ್ಬಹುದು. ಇಲ್ಲೂ ಹಾಗೇನೆ, ಅಷ್ಟೊಳಗೆ ಹಾಕಿ ಇನ್ನೊಬ್ರಿಗೆ ಹಾಕ್ಬೋದು. ಆಮೇಲೆ ಡೆಡ್ ಅದು. ಈಗ ಇವನ್ ಡೆಡ್, ಇಂದ್ರಿಯ ಡೆಡ್ ಅಲ್ಲ. ಇಂದ್ರಿಯ ಡೆಡ್ ಆಗಿ ಇನ್ನೊಬ್ರು ಡೊನೇಟ್ ಮಾಡಕ್ ಬರ್ತಿರ್ಲಿಲ್ಲ. ಈ ಇಂದ್ರಿಯ ಬದುಕಿದೆ, ಇವನ್ ಸತ್ತೋಗಿದ್ದ, ಇವನ್ ಯೂಸ್ಲೆಸ್ ಅದು. ಸೊ ಪ್ರಾಣದೇವ್ರು ಇಲ್ದವ್ರು ಯಾರು ವರ್ಕ್ ಮಾಡಕ್ ಬರೋದಿಲ್ಲ. ಪ್ರಾಣ ಇದ್ದವ್ರಿಗೆ ಇದನ್ನ ಹಾಕ್ಬೋದು. ಪ್ರಾಣ ಇದೆ, ಕಣ್ಣಿಲ್ಲ, ಹಾಕ್ಬೋದು. ಅರ್ಥ ಆಯ್ತಾ? ಸೊ ಅಂದ್ರೆ ಪ್ರಾಣದೇವರು ಎಷ್ಟು ದೊಡ್ಡ ವ್ಯಾಪಾರ ಮಾಡ್ತಾರೆ ಗೊತ್ತಾಗ. ಆಮೇಲೆ ಡೆಡ್ ಅದು. ಈ ಕೆಲವು ಕೈಗೆ ಗಟ್ಟಾಗ್ಬಿಟ್ಟಿರುತ್ತೆ, ತಕ್ಷಣ ಹೋಗಿ ಜಾಯಿನ್ ಮಾಡ್ಬಿಡ್ತಾರೆ. ಭಾರ ಇಟ್ಕೊಂಡು ಕೊಟ್ಟರೆ ಅವೆಲ್ಲ ಬಳಕ್ ಬರೋದಿಲ್ಲ. ಅಷ್ಟೊಳಗೆ ಕೊಟ್ರೆ ಮತ್ತೆ ಪೂರ್ತಿ ಹೊಂದ್ಕೊಂಡ್ಬಿಡುತ್ತೆ. ಹಾಗೆ ಇದು ಗಿಡನೂ ಅಷ್ಟೇನೆ, ಎಲ್ಲೋ ಇಟ್ಬಿಟ್ಟು ಆಮೇಲೆ ಹಚ್ತಾರೆ, ತಕ್ಷಣ ಇಟ್ಟರೆ ಮತ್ತೆ ಬೆಳೆಯುತ್ತೆ. ಇದು ಆ ರೀತಿಯಲ್ಲಿ ಪ್ರಾಣದೇವರು ಇದ್ದಾರೆ ಅಲ್ಲೂ ಕೂಡ. ಅವ್ರು ಬಿಟ್ಟ ಮೇಲೆ ಅದು ಇವನು ಹೆಣ, ಆಮೇಲೆ ಒಂದೊಂದೇ ಹೆಣ ಡೆಡ್ 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 ಅಂತ ಕರ್ಬಿಡ್ತಾರೆ. ಆ ಪ್ರಾಣ ಹೋಗ್ತಿರ್ಲಿಕ್ಕೇನೆ ಬಿಸಿ ಕಡಿಮೆ ಆಗ್ತಾ ಬರುತ್ತೆ, ದೇಹದಲ್ಲಿ ಬಿಸಿ ಇರುತ್ತಲ್ಲ ಕಡಿಮೆ ಆಗ್ತಾ ಬಂದು ಆಮೇಲೆ ಇದಾಗ್ಬಿಡುತ್ತೆ. ರೂಮ್ ಟೆಂಪರೇಚರ್ ಈ ಟೆಂಪರೇಚರ್ ಅದೆಲ್ಲ ಅದು ಕಡಿಮೆ ಹೋಗ್ಬಿಡುತ್ತೆ. ಅದೆಲ್ಲ ಆಮೇಲೆ ಈಗ ಬೇಡ, ಈ ವಿಷಯ ಮುಗಿಸ್ಬೇಡ. ಅದು ಮೋಕ್ಷದ ಪ್ರಶ್ನೆ ಬರ್ತಾನೆ ಇರ್ತಾವ. ಏನಂತ ಮೋಕ್ಷದಲ್ಲಿ ಆಚಾರ ಒಂದು ಮಾತಾಡಿದ್ದಾರೆ, ಇಲ್ಲಿ ಏನಿದೆಯೋ ಮೋಕ್ಷದಲ್ಲಿ ಹಾಗೆ ಇರ್ತಾರೆ. ತತ್ವಾಭಿಮಾನಿ ದೇವತೆಗಳು ಇರ್ತಾರೆ ಅಂತ ಹೇಳಿದ್ಮೇಲೆ ಪ್ರಾಣದೇವರು ಇರ್ತಾರೆ ಅಂತ ಕೇಳ್ಬೇಕಾ? ಹೇಳಿದ್ದೇನೋ ತತ್ವಾಭಿಮಾನಿ ದೇವತೆಗಳೇ ಇರ್ಬೇಕಾದ್ರೆ ಇರ್ತಾರ ಅವರು, ಇರ್ಲೇಬೇಕು. ಬಟ್ ಅದೆಲ್ಲ ನಾರ್ಮಲ್ ನಡೀತಾರೆ, ಯಾವ ಇದಿಲ್ಲ ಅದ್ರೊಳಗೆ. ಸಾಧನೆ ನಾವು ಮಾಡ್ಬೇಕಾದೇನಿದೆ ಎಲ್ಲ ಕ್ಲಿಯರ್ ಹಾಗೆ ನಡೀತಾ ಇದೆ. ತಥಾಪಿ ಸಂಸ್ಕೃತಿ ತತ್ರ ಪ್ರಾಣವಶ್ಯತೆಯ ಭವೇತ್. ಈಗ ಸಂಸ್ಕೃತಿ ನೆನಪು ಬರೋದು ಹಾಗೇನೆ. ಮಕ್ಕಳಿಗೆ ಗುರುತಿಡ್ಲಿಕ್ಕೆ ಬರೋದಿಲ್ಲ, ಅವಕ್ಕೆ ನೋಡಿದ್ರು ಗೊತ್ತಾಗಲ್ಲ, ಮರ್ತು ಬಿಡ್ತಾರೆ. ಯಾಕೆ ಅಂತ ಕೇಳಿದ್ರೆ ಮಕ್ಕಳಿಗೆ ಅದಕ್ಕೆ ನೆನಪು ಬರ್ಬೇಕಾದ್ರೂ ಬಾಯಿದಾರ ಅನುಗ್ರಹ ಬೇಕು, ಇಲ್ದವ್ರ ನೆನಪು ಮಾಡಕ್ ಬರೋದಿಲ್ಲ. ಅದು ಎಲ್ಲಿ ಹೋಗೋದ ಆಮೇಲೆ ಬರ್ತಾ 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 ಅವ್ರಿಗೆ ತಿಳುವಳಿಕೆ ಬರಕ್ ಶುರು ಆಗತ್ತೆ. ಒಂದು ತಿಳುವಳಿಕೆ ಹೋಗ್ಬಿಡತ್ತೆ. ಅದು ಮೊದಲಲ್ಲಿ ಡಿಪೆಂಡೆನ್ಸ್ ಇರುತ್ತಲ್ಲ, ಅದು ಮರ್ತು ಬಿಡ್ತಾರೆ. ಮರ್ತ್ಬಿಟ್ಟು ತಾನೇ ಶ್ರೇಷ್ಠ ಅಂತ ತಿಳ್ಕೊಂಡ್ಬಿಡ್ತಾನೆ, ಅದು ತಪ್ಪು. ತಥಾಪಿ ಸಂಸ್ಕೃತಿ ತತ್ರ ಪ್ರಾಣವಶ್ಯತೆಯ ಭವೇತ್. ಪ್ರಾಣಸ್ಯ ವಶ್ಯತಾನ. ಇವತ್ತು ಮೆಮೊರಿ ಬರಬೇಕಾದ್ರೂ ಕೂಡ ಮೆಮೊರಿ ಯಾರ ಶಕ್ತಿ? ಮನಸ್ಸಿನ ಶಕ್ತಿ. ಅರೆ ವಾಯ್ದರ ಅನುಗ್ರಹ ಇಲ್ದ ಹೋದ್ರೆ ಕೆಲಸ ಆಗೋದಿಲ್ಲ. ಅದಕ್ಕೆ ಪ್ರತಿಯೊಬ್ಬರು ಉಚ್ಚಾವಚಾಯೇನ ಸಮಸ್ತ ಚೇಷ್ಟಾ ಕಿಂ ತತ್ರ ಚಿತ್ರಂ ಚರಿತಂ ನಿವೇದ್ಯಂ. ಪ್ರತಿಯೊಂದು ಅವರೇ ಮಾಡ್ತಾರೆ, ಆದ್ರೆ ನಮಗೆ ಗೊತ್ತಾಗೋದಿಲ್ಲ. ಅದು ಪ್ರಾಣ ಅಂತ ಅಂಧಕಾರ ಗೊತ್ತಿದೆ, ದೇವ್ರ ಬಗ್ಗೆ ಅದು ಗೊತ್ತಿಲ್ಲ. ದೇವರ ಪದ ಒಪ್ಪೋದೇ ಇಲ್ಲ. ಪ್ರಾಣನ ಪದ ಒಪ್ತಾರೆ, ದೇವರ ಪದ ಒಪ್ಪೋದಿಲ್ಲ. ಅರೆ ಪ್ರಾಣಸ್ಯ ಪ್ರಾಣ ದೇವರು ಒಪ್ಲೇಬೇಕು. ಪ್ರಾಣಸ್ಯ ವಶ್ಯತಾನಾಮ ತದ್ಭಕ್ತ್ಯ ಸ್ಯಾತ್ ಪ್ರಸಾದತಃ. ಈ ಪ್ರಾಣದೇವ್ರ ವಶ ಮಾಡ್ಕೋಬೇಕು ನಾವು. ಅವ್ರ ವಶ ಮಾಡ್ಕೊಂಡ್ರೆ ಎಲ್ಲ ಆಗತ್ತೆ ಅಂತ ಹೇಳ್ತಾರೆ. ಅವ್ರನ್ನೇ ವಶ, ದೊಡ್ಡವ್ರನ್ನೇ ವಶ ಮಾಡ್ಕೋತೀರಿ ಅಂದ್ರೆ ಪ್ರಾಣಸ್ಯ ವಶ್ಯತಾನಾಮ ತದ್ಭಕ್ತ್ಯ ಸ್ಯಾತ್ ತತ್ಪ್ರಸಾದತಃ. ದೊಡ್ಡವ್ರ ವಶ ಮಾಡ್ಕೊಳ್ಳೋದು ಅಂದ್ರೆ ಭಕ್ತಿಯಿಂದ. ಗೊತ್ತಾಯ್ತಾ? ಅವ್ರ ಮನೆಗೆ ಹೋಗ್ಲೇಬೇಕಾಗಿದ್ದಾರೆ, ಬಹಳ ಬೇಕಾದವರು, ಪಾಪ ಬರಲೇಬೇಕು ಅಂತ ಹೇಳ್ಬಿಟ್ಟಿದ್ದಾರೆ, ಯಾಕೊಂಡೇನೋ ಹೋಗೋದಿಲ್ಲ ಅವರು. ಬಟ್ ಏನ್ ಎಳೆಯುತ್ತೆ ಅವ್ರನ್ನ? ಅವ್ರು ಮಾಡೋ ಭಕ್ತಿ ಎಳೆಯುತ್ತೆ ಅವ್ರು. ಈ ರೀತಿ ಭಕ್ತ. ಅದಕ್ಕೆ ಭಕ್ತ ದೇವರ ವಶ ಮಾಡ್ಕೋಬೇಕಾದ್ರೆ ಭಕ್ತಿಯಿಂದ ಸಾಧ್ಯ. ದೇವ್ರನ್ನ ಅಷ್ಟೇ ಅಲ್ಲ, ನಮಗೆ ದೊಡ್ಡವ್ರನ್ನ ಯಾರನ್ನೇ ವಶ ಮಾಡ್ಕೋಬೇಕಾದ್ರೂ ಕೂಡ ಭಕ್ತಿಯಿಂದ ಮಾಡ್ಕೋಬೇಕು. ಬಲದಿಂದ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಚಿಕ್ಕವ್ರನ್ನ ಬಲ ತೋರಿಸ್ಬೋದು, ಇಲ್ಲಿ ಬಲ ತೋರ್ಸೋಕೆ ಇನ್ನೂ ಬದುಕಿತ್ತೆ ಅಡವಟ್ಟಾಗುತ್ತೆ. ಆಮೇಲೆ ಮಾಡಕ್ ಹೋಗ್ಬಾರ್ದು. ತತ್ ಪ್ರಸಾದತಃ ಪ್ರಾಣೇ ವಶ್ಯೇ ಮನೋವಶ್ಯಂ ಇಂದ್ರಿಯಾಣಿ ಸರ್ವಶಃ. ಈಗ ಪ್ರಾಣಾಯಾಮದ ಮಹತ್ವ ಹೇಳ್ತಾರೆ. ಪ್ರಾಣೇ ವಶ್ಯೇ, ಯಾವಾಗ ಪ್ರಾಣದೇವರು ವಶರಾಗಿ ಬಿಡ್ತಾರೋ ಭಕ್ತಿಯಿಂದ, ಆಗ ಮನಸ್ವಶ ಆಗತ್ತೆ. ಎಲ್ಲಿ ಬಂತಿದ್ದು? ಅರ್ಜುನ ಕೇಳಿದ, ಚಂಚಲಮಿ ಮನಃ ಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ನೆ ವಾಯೋರಿವ ಸುದುಷ್ಟ್ರ. ಆ ಉತ್ತರ ಅಲ್ಲೇ ಇದೆ. ವಾಯೋರಿವ ಸುದುಷ್ಟ್ರಮ ಅಂದ್ರೆ ವಾಯು ನಡೆದ್ರೆ ಕೆಲಸ ಆಗುತ್ತೆ ಅಂತ ಅರ್ಥ. ಅರ್ಥ ಆಯ್ತಾ? ಯಾವುದು ಸಾಧ್ಯನೋ, ಯಾರ ಕೈಲಿ ಇದೆ ಗೊತ್ತಾಗುತ್ತೋ ಫೈಲ್ ಅವ್ರ ಹತ್ರ ಹೋಗೋದಿಲ್ಲ. ವಾಯೋರಿ ಆ ಪದದಲ್ಲೇ ಉತ್ತರ ಇದೆ. ಅದಕ್ಕೆ ವಾಯುದೇವ್ರನ್ನ ಭಕ್ತಿ ಪ್ರಾಣಾಯಾಮ ಮಾಡಿದ್ರೆ ಏನಾಗುತ್ತೆ? ಮನಸ್ಸು ಕಂಟ್ರೋಲ್ ಬರುತ್ತೆ. ಮನಸ್ಸು ಕಂಟ್ರೋಲ್ ಎಲ್ಲ ಇಂದ್ರಿಯ ಕಂಟ್ರೋಲ್ ಬಂತು. ಸೊ ಒಂದು ಪ್ರಾಣಾಯಾಮ ಮಾಡೋದ್ರಿಂದ ಎಂಟೈರ್ ಬಾಡಿ ಏನಾಗುತ್ತೆ? ಸೆಟ್ರೇಟ್ ಆಗುತ್ತೆ. ಅರ್ಥ ಆಯ್ತಾ? ಪ್ರಾಣಾಯಾಮದ ಮಹತ್ವ ಇದೆ. ಪ್ರಾಣೇ ವಶ್ಯೇ ಮನೋವಶ್ಯಂ ಇಂದ್ರಿಯಾಣಿಚ ಸರ್ವಶ ಇತಿಚ. ಎಲ್ಲ ಇಂದ್ರಿಯಗಳು ಕೂಡ ವಶಕ್ಕೆ ಬರೋದ್ರಿಂದ ಪ್ರಾಣಾಯಾಮ ಮುಖ್ಯ. ಪ್ರಾಣ ಶಬ್ದ ಮುಖ್ಯವಾದ ಅರ್ಥ ಈ ಪ್ರಾಣ. ಇನ್ನೊಂದು ಪ್ರಾಣ ಸಾಕ್ಷಾತ್ ವಾಯುದೇವರು. ಗೊತ್ತಾಯ್ತಾ? ಅವ್ರಿಗೆ ವಶವಾಗೋದು ಅಂದ್ರೆ ಏನು? ಅವರನ್ನ ಒಲಿಸ್ಕೊಳ್ಳೋದು ಅಂದ್ರೆ ತಿಳಿದು ಭಕ್ತಿಯನ್ನು ಮಾಡೋದು, ಬೇರೆ ದಾರಿ ಇಲ್ಲ. ಅದನ್ನ ಮಾಡ್ಬೇಕು. ಇನ್ನೂ ದೊಡ್ಡ ಪ್ರಾಣ ಅಂದ್ರೆ ಪರಮಾತ್ಮ. ಪ್ರಾಣ ಆ ಪ್ರಾಣ ಇದ್ದಾನಲ್ಲ. ಇಂದ್ರಿಯಾಣಿಜ ಸರ್ವಶ ಅಕ್ಷೇಶು ಪ್ರತಿಪತಿ. ಅಲ್ಲಿಗೆ ಮುಂದಿನ ಪಾಠ.
ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇ ಯರವೋ ಶಮಹಂತೇನ ಪ್ರಿಯತಾಂ ಕಮಲ